ದಾವಣಗೆರೆ ಬಾಗಲಕೋಟೆ ಕ್ಷೇತ್ರಗಳ ಉಪಸಮರ ರಂಗೇರಿದೆ. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥಗೆ ಅಭ್ಯರ್ಥಿ ಆಯ್ಕೆ ಕಗ್ಗಂಟು ಉಂಟಾಗಿರುವಂತದ್ದು. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಉತ್ತರಾಧಿಕಾರಕ್ಕಾಗಿ ಈಗ ಸಮರ ಸಾಗ್ತಾ ಇರುವಂತದ್ದು. ದಾವಣಗೆರೆ ಬಾಗಲಕೋಟೆ ಕ್ಷೇತ್ರಗಳ ಉಪಸಮರ ರಂಗೇರಿದೆ. ಸಮರ್ಥರಿಗೆ ಸಮರ್ಥ ಅಭ್ಯರ್ಥಿಗೆ ಆಯ್ಕೆಯ ಕಗ್ಗಂಟು ಈಗ ಉಂಟಾಗ್ತಾ ಇದೆ. ದಾವಣಗೆರೆಯಲ್ಲಿ ಅದು ಕಾಂಗ್ರೆಸ್ ಪಕ್ಷಕ್ಕಾಗಿ. ಶಾಮನೂರು ಕುಟುಂಬ ಮತ್ತೆ ಅಲ್ಪಸಂಖ್ಯಾತರ ಮಧ್ಯೆ ಈಗ ಫೈಟ್ ಮುಂದುವರೆದಿದೆ. ನಮ್ಮ ಸಮುದಾಯದವರಿಗೆ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿರುವಂತದ್ದು ಅಲ್ಪಸಂಖ್ಯಾತರು. ಹಾಗೇನೆ ನಮ್ಮ ಅಲ್ಪಸಂಖ್ಯಾತರಿಗೆ ಏನಾದ್ರೂ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಬಿಡೋದೇ ಬೇಡ, ನಾವು ಗೆಲ್ಸೋಕೆ ಕಾಂಗ್ರೆಸ್ ಗೆಲ್ಲೋಕೆ ಬಿಡೋದು ಬೇಡ ಅಂತ ನಿರ್ಧಾರವನ್ನ ಅಲ್ಪಸಂಖ್ಯಾತರು ತಗೊಂಡಿರುವಂತದ್ದು. ಅಲ್ಪಸಂಖ್ಯಾತರಿಗೆ ಏನಾದ್ರೂ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಒಂದು ರೀತಿಯಾಗಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಗೆಲುವು ಪ್ರಶ್ನಾರ್ಥಕ ಚಿಹ್ನೆ ಆಗಬಹುದು ಅಂತ ಹೇಳ್ಬೋದು. ಹೆಚ್ಚಿನದಾಗಿ ಮುಸ್ಲಿಮರೇ ಇರುವಂತ ದಾವಣಗೆರೆ ಕ್ಷೇತ್ರ, ಅವರಲ್ಲಿ ಒಬ್ಬರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನಾವು ಗೆಲ್ಲೋಕೆ ಬಿಡೋದು ಬೇಡ ಕಾಂಗ್ರೆಸ್ನ ಅಂತ ನಾಯಕರು ಮಾತನಾಡ್ಕೋತಾ ಇರುವಂತದ್ದು ಮುಖಂಡರು. ಹಾಗಿದ್ರೆ ಬಿಜೆಪಿ ಇದಾಗಲೇ ಪ್ರಚಾರವನ್ನ ಆರಂಭ ಮಾಡಿದೆ. ಎಲ್ಲ ಒಂದ್ ಕಡೆ ಬಿಜೆಪಿ ಗೆಲುವಿಗೆ ಮಣೆ ಹಾಕ್ತಿದ್ದಾರಾ ಕಾಂಗ್ರೆಸ್? ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕೈ ಟಿಕೆಟ್ಗೆ ಪಟ್ಟು ಹಿಡಿತಾ ಇದ್ದಾರೆ ಮುಸ್ಲಿಮರು. ತಡರಾತ್ರಿ ಯುವಕರು ಜೊತೆ ಮುಖಂಡರು ಸಭೆಯನ್ನ ನಡೆಸಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ಟಿಕೆಟ್ ಬಿಟ್ಕೊಡೋದು ಬೇಡ ನಿರ್ಧಾರ ಮಾಡಿರುವಂತದ್ದು. ಟಿಕೆಟ್ ಬಿಟ್ಕೊಡೋ ಚಾನ್ಸೇ ಇಲ್ಲ ಅಂತ ಮುಸ್ಲಿಂ ಮುಖಂಡರು ಹಳೆ ದಾವಣಗೆರೆ ಅಖ್ತರ್ ರಜಾ ವೃತ್ತದಲ್ಲಿ ಸಭೆ ನಡೆದಿರುವಂತದ್ದು. ಪಟ್ಟು ಹಿಡಿದು ನಿಂತಿದ್ದಾರೆ ಮುಸ್ಲಿಮರು. ಕಾಂಗ್ರೆಸ್ನಿಂದ ನಮಗೊಂದು ಟಿಕೆಟ್ ಬೇಕು ಅಂತ. ಹಾಗೇನೆ ಕಾಂಗ್ರೆಸ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಗೆಲ್ಲೋಕೆ ಬಿಡೋದು ಬೇಡ ಅಂತ ಕೂಡ ನಿರ್ಧಾರವನ್ನ ಮಾಡ್ಕೊಂಡಿರುವಂತದ್ದು ಮುಸ್ಲಿಂ ಮುಖಂಡರು. ಜೊತೆಗೆ ಯುವಕರನ್ನು ಕೂಡ ಆ ರೀತಿಯಾಗಿ ಪ್ರಚೋದಿಸ್ತಾ ಇರುವಂತದ್ದು. ಹೇಗಿದ್ರು ರಂಜಾನ್, ಎಲ್ಲರೂ ಕೂಡ ಒಟ್ಟಾಗ್ತಾರೆ. ಅದನ್ನ ಒಂದ್ ರೀತಿಯಾಗಿ ಅಲ್ಪಸಂಖ್ಯಾತರು ಅಥವಾ ಮುಸ್ಲಿಂ ಮುಖಂಡರುಗಳು ಏನಿದ್ದಾರೆ ಒಂದು ಒಳ್ಳೆ ಸಭೆಯನ್ನಾಗಿ ಮಾರ್ಪಡಿಸಿ ನಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ ಗೆಲ್ಲೋಕ್ ಬಿಡೋದೇ ಬೇಡ, ನಮಗ್ ಟಿಕೆಟ್ ಬೇಕು ಅಷ್ಟೇ ಅಂತ ಪಟ್ಟು ಹಿಡಿದು ನಿಂತಿರುವಂತದ್ದು ಕಾಣಿಸ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಟಿಕೆಟ್ ವಿಚಾರದಲ್ಲಿ ಏನಿದೆ ಬಿಕ್ಕಟ್ಟಾಗಿ ಪರಿಣಮಿಸ್ತಾ ಇದೆ ಕಾಂಗ್ರೆಸ್ಗೆ. ಇನ್ನು ಆಯ್ಕೆ ಆದ ನಂತರದಲ್ಲಿ ಅತಿರೇಕಕ್ಕೆ ಹೋಗುತ್ತಾ ಈ ಒಂದು ಟಿಕೆಟ್ ಗಲಾಟೆ ಕಾದು ನೋಡ್ಬೇಕಾಗಿದೆ. ಒಟ್ನಲ್ಲಿ ಈ ಕಡೆ ಸಮರ್ಥ್ಗೆ ಟಿಕೆಟ್ ಬೇಕು ಅಂತ ಮಲ್ಲಿಕಾರ್ಜುನ್ ಪ್ರಯತ್ನ ಪಡ್ತಿದ್ರೆ ಟಿಕೆಟ್ ನಮಗೆ ಬೇಕು ಅಂತ ಅಲ್ಪಸಂಖ್ಯಾತರು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು.